ಹಲೋ ಸ್ನೇಹಿತರೆ, ವಿಶ್ವ ಅಲರ್ಜಿ ವಾರದ ಸಂದರ್ಭದಲ್ಲಿ ಅಲರ್ಜಿ ಎಂದರೇನು ಮತ್ತು ಅದು ನಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಲರ್ಜಿಗಳು ಒಂದೇ ಜಾಗವನ್ನು ಆರಿಸಿಕೊಳ್ಳುವುದಿಲ್ಲ. ಮೂಗಿನಿಂದ ಹಿಡಿದು ಚರ್ಮ ಕಣ್ಣಿನವರೆಗೆ ಅಲರ್ಜಿಗಳು ನಿಮ್ಮ ಉಸಿರಾಟ, ನಿದ್ರೆ, ಗಮನ ಮತ್ತು ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಇಡೀ ಪ್ರಪಂಚದಲ್ಲಿ ಪ್ರತಿ 3ರಲ್ಲಿ ಒಬ್ಬರಿಗೆ ಯಾವುದಾದ್ರೂ ಒಂದು ರೀತಿಯ ಅಲರ್ಜಿಯಿಂದ ಬಳಲುತ್ತಿದ್ದಾರೆ. ಭಾರತದಲ್ಲಿಯೇ ಸುಮಾರು 420 ಮಿಲಿಯನ್ ಜನರು, ಅಂದರೆ ಜನಸಂಖ್ಯೆಯ ಸುಮಾರು 30% ಜನರು ಅಲರ್ಜಿಕ್ ರಿನಿಟಿಸ್ನಿಂದ ಬಳಲುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಅಲರ್ಜಿಕ್ ರಿನಿಟಿಸ್ ಎಂಬುದು ಮೂಗಿನ ಅಲರ್ಜಿಯ ಉರಿಯೂತವಾಗಿದ್ದು, ದೇಹದ ರೋಗನಿರೋಧಕ ಶಕ್ತಿಯು ಅಲರ್ಜಿನ್ಗಳಿಗೆ ಅತಿ ಸೂಕ್ಷ್ಮವಾಗಿದ್ದಾಗ ಇದು ಸಂಭವಿಸುತ್ತದೆ. ಈಗ ಅಲರ್ಜಿನ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಪರಾಗಗಳು, ಧೂಳಿನ ಹುಳಗಳು, ಸಾಕುಪ್ರಾಣಿಗಳ ಕೂದಲು, ಬೂಸ್ಟು, ಮಾಲಿನ್ಯ ಮತ್ತು ಕಾಲೋಚಿತ ಹವಾಮಾನ ಬದಲಾವಣೆಗಳಂತಹ ದೈನಂದಿನ ಪ್ರಚೋದಕಗಳು ರೋಗಲಕ್ಷಣಗಳನ್ನು ಉಂಟುಮಾಡಬಹುದು. ಅನೇಕ ಜನರಿಗೆ ಇದು ಅಲರ್ಜಿಕ್ ರಿನಿಟಿಸ್ ಆಗಿ ಕಾಣಿಸಿಕೊಳ್ಳುತ್ತದೆ. ಸೀನುವಿಕೆ, ಮೂಗು ಕಟ್ಟುವುದು, ಕಣ್ಣುಗಳಲ್ಲಿ ತುರಿಕೆ ಮತ್ತು ಆಯಾಸವು ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಯಾಗಬಹುದು. ಒಳ್ಳೆಯ ಸುದ್ದಿ ಏನೆಂದರೆ, ಅಲರ್ಜಿಕ್ ರಿನಿಟಿಸ್ ಅನ್ನು 3 ಸರಳ ಹಂತಗಳೊಂದಿಗೆ ನಿರ್ವಹಿಸಬಹುದು. ರೋಗಲಕ್ಷಣಗಳಿಗೆ ಗಮನ ಕೊಡಿ. ಕೆಲವು ಋತುಗಳಲ್ಲಿ ರೋಗಲಕ್ಷಣಗಳು ಜಾಸ್ತಿಯಾದರೆ ಹುಲ್ಲುಗಳು ಅಥವಾ ಮರಗಳಿಂದ ಬರುವ ಪರಾಗಗಳು ಕಾರಣವಾಗಿರಬಹುದು. ಆದರೆ ವರ್ಷಪೂರ್ತಿ ಕಂಡುಬರುವ ಲಕ್ಷಣಗಳು ಧೂಳಿನ ಹುಳಗಳು, ಸಾಕುಪ್ರಾಣಿಗಳ ಕೂದಲು ಅಥವಾ ಬೂಸ್ಟು ಹಿಡಿದಿರುವ ವಸ್ತುಗಳು ಒಳಾಂಗಣ ಅಲರ್ಜಿನ್ಗಳನ್ನು ಸೂಚಿಸಬಹುದು. ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಡಿ. ಹೊರಗಡೆ ಹೋಗಿ ಬಂದ ನಂತರ ಸ್ನಾನ ಮಾಡಿ. ಪರಾಗ ಮತ್ತು ಗಾಳಿಯ ಗುಣಮಟ್ಟದ ಬಗ್ಗೆ ಗಮನಿಸುತ್ತಿರಿ. ಹಾಸಿಗೆಯನ್ನು ನಿಯಮಿತವಾಗಿ ತೊಳೆಯಿರಿ. ರೋಗಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಸ್ವಯಂ ಔಷಧಿ ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಅಲರ್ಜಿಗಳು ಎಲ್ಲರಿಗೂ ವಿಭಿನ್ನವಾಗಿ ಕಾಣುತ್ತವೆ. ನಿಮ್ಮ ಸ್ನೇಹಿತರಿಗೆ ಯಾವುದು ಕೆಲಸ ಮಾಡುತ್ತದೆಯೋ ಅದು ನಿಮಗೆ ಕೆಲಸ ಮಾಡದಿರಬಹುದು. ಲಕ್ಷಣಗಳು, ಪ್ರಚೋದಕಗಳು ಮತ್ತು ವೈದ್ಯಕೀಯ ಇತಿಹಾಸದ ಆಧಾರದ ಮೇಲೆ ಅಲರ್ಜಿಯಿಂದ ಬಳಲುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸೂಕ್ತವಾದ ಚಿಕಿತ್ಸಾ ಯೋಜನೆಯನ್ನು ಹೊಂದಿರಬೇಕು. ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ.